ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಕರ್ಷ್ ಫ್ರಮ್ ಬೈಕರ್ ಕನ್ನಡಿಗ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಹೊಸ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಆ್ಯಕ್ಚುಲಿ ಲಾಸ್ಟ್ ವೀಕಿಂದ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಬಟ್ ಹೋಗೋಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಹೊರಟಿದ್ದೀವಿ. ಅದು ಅಲ್ಲದೆ ಮಾರ್ನಿಂಗೇ ಹೋಗಬೇಕಿತ್ತು, ಮಾರ್ನಿಂಗ್ ಬೇಡ ಅಂತ ಹೇಳಿ ಇವತ್ತು ಕ್ಯಾನ್ಸಲ್ ಮಾಡಿ ಈವ್ನಿಂಗ್ ಹೋಗ್ತಾ ಇದ್ದೀವಿ. ಮಾರ್ನಿಂಗು ಸ್ವಲ್ಪ ಕೆಲಸ ಇತ್ತು, ಸೊ ಬ್ಯುಸಿ ಇದ್ವಿ, ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ ಈವ್ನಿಂಗು. ಇದೊಂದು ಅರ್ಧ ಗಂಟೆ ಆದಮೇಲೆ ಒಳ್ಳೆ ಇದು ಕೊಡ್ತಾ ಇದೆ. ತುಂಬ ದಿನ ಆದಮೇಲೆ ನಮ್ಮ ಶೆಟ್ರು ಕೂಡ ಸಿಕ್ಕಿದ್ದಾರೆ. ಸೊ ಎಲ್ಲ ಹೋಗ್ತಾ ಇದ್ದೀವಿ. 3 ಗಾಡಿಗಳು, ಒಂದು ನಮ್ಮ ಸಾಗರು ಅವರ ಬ್ರದರ್ ಗಾಡಿ ತೊಗೊಂಡ್ಬಂದಿದ್ದಾನೆ, ಆ್ಯಂಡ್ ಶೆಟ್ರು ಅವ್ರದ್ದು NS ತೊಗೊಂಡ್ಬಂದಿದ್ದಾರೆ. ಶೆಟ್ರು NS ನೋಡಿದ್ರೆ ತುಂಬ ಟೈಮ್ ಆಗಿತ್ತು. ಇನ್ನು ನಮ್ಮ ಜೊತೆ ನಮ್ಮ ಆಚಾರ್ಯ ಇದ್ದಾನೆ. ನಮ್ಮ ಸಾಗರು ಸ್ವಲ್ಪ ಹಿಂದೆ ಉಳ್ಕೊಂಡ, ಸೊ ಹಾಗಾಗಿ ಅವ್ನು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇನ್ನು 800 ಮೀಟರ್ಸಲ್ಲಿ ರೈಡ್ ತೊಗೊಳ್ಬೇಕು ಅಂತ ತೋರಿಸ್ತಾ ಇದೆ. ಶೆಕೆ ಇದೆ ಗುರು, ಸಿಕ್ಕಾಬಿಟ್ಟೆ. ಶೆಕೆಗಿಂತ ನಾನು ಥರ್ಮಲ್ ಲೈನರ್ ಕೂಡ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಶೆಕೆ ಆಗ್ತಾ ಇರೋದು. ಎಲ್ಲೋದ ಇವನು? ಅಂದರೂ ಈ ಕನಕಪುರ ರೋಡಲ್ಲಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಹಾಕ್ಕೊಂಡು ಇನ್ನೂ ಅವ್ರು ಕನ್ಸ್ಟ್ರಕ್ಷನ್ ಮುಗಿಸ್ದೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಅರ್ಧ ಕಿಲೋಮೀಟ್ರಿಗೆ ಮತ್ತೆ ಒಂದ್ಸಲ ಲೆಫ್ಟ್ ಲೈನಲ್ಲಿ ಹೋಗಬೇಕು, ಒಂದ್ಸಲ ರೈಟ್ ಲೈನಲ್ಲಿ ಹೋಗ್ಬೇಕು, ಒಂದ್ಸಲ ಲೆಫ್ಟ್ ಲೈನು, ಒಂದ್ಸಲ ರೈಟ್ ಲೈನು ಅಂತ ಹೇಳಿ ಬರ್ತಿದ್ದಾನಂತ. ಆ್ಯಕ್ಚುಲಿ ನಮಗೆ ರೋಡು ಮುಂದೆ ತೋರಿಸ್ತಾ ಇತ್ತು, ಮುಂದೆ ರೈಟ್ ತೋರಿಸ್ತಾ ಇತ್ತು. ಸಡನ್ನಾಗಿ ಸ್ವಿಚ್ ಆಗಿದೆ, ರೀರೂಟಿಂಗ್ ಆಗಿದೆ. ಸೊ ಬಟ್ ಇದೇ ನಿಯರೆಸ್ಟ್ ಅಂತ ತೋರಿಸಿದೆ. ಸೊ ಹಾಗಾಗಿ ಇಲ್ಲೇ ಬಂದಿದ್ದೀನಿ. ಇದು ಕಂಟ್ರಿ ಸೈಡ್ ರೋಡ್ಸ್ ಆಗಿದ್ದರೂ ಪರವಾಗಿಲ್ಲ, ಚೆನ್ನಾಗಿದೆ ರೋಡು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದಿತ್ತು, ನೋಡ್ಕೊಂಡು ಹೋಗ್ಬೇಕಷ್ಟೇ ನಾವು ಸ್ವಲ್ಪ. ನಾಯಿಗಳಿವೆ, ಎಚ್ಚರಿಕೆ. ನೆಕ್ಸ್ಟು 500 ಮೀಟರ್ಗೆ ಲೆಫ್ಟ್ ಇದೆ. ಆ್ಯಕ್ಚುಲಿ ನಾವಿನ್ನೂ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಲೊಕೇಶನ್ ಹೇಳಿಲ್ಲ ಅಲ್ವಾ. ನಾರಾಯಣ ಸ್ವಾಮಿ ಹಿಲ್ಸ್ ಅಂತ ಹೇಳಿ, ಇಲ್ಲೇ ಬ್ಯಾಂಗ್ಳೂರಲ್ಲಿ ನಿಯರ್ ಆಗಿ ಕನಕಪುರ ರೋಡಲ್ಲಿ 20 ಕಿಲೋಮೀಟರ್ಸ್, ಅಂದರೆ ನೀವು ನೈಸ್ ರೋಡಿಂದ ಹೊರಟ್ರೆ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ನಾನು ಹೋಗಿಲ್ಲ, ನಾನು ಹೀಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಪ್ಲೇಸ್ನ.
ಓಕೆ ಚೆನ್ನಾಗಿದೆ. ಅಂದರೆ ಈವ್ನಿಂಗ್ ಟೈಮಲ್ಲಿ ಸನ್ಸೆಟ್ ನೋಡೋದಕ್ಕಾದರೆ ಬೆಟರ್ ಇದೆ ಪ್ಲೇಸ್ ಅಂತ ಹೇಳಿ ನೋಡಿದ್ದೆ. ಸೊ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳಿ ಅಲ್ಲಿ ಹೋಗಿ ನೋಡೋಣ. ಈ ಇನ್ಸ್ಟಾಗ್ರಾಮಲ್ಲಿ ಬರೋದೆಲ್ಲ ಸೀನರಿ ಚೆನ್ನಾಗಿದೆ ರೋಡಲ್ಲಿ. ಆ್ಯಂಡ್ ನೀವು ಈ ಪ್ಲೇಸಿಗೆ ಹೋಗೋದಾದರೆ 2 ರೋಡ್ ಬರುತ್ತೆ. ಈವನ್ ನೀವು ಬಿಡದಿಯಿಂದನೂ ಕೂಡ ಹೋಗ್ಬೋದು ಆ್ಯಂಡ್ ಇದರಿಂದನೂ ಹೋಗ್ಬೋದು. ಬಿಡದಿಯಿಂದನೂ ಹೋಗ್ಬೋದು, ಕನಕಪುರ ರೋಡಿಂದನೂ ಹೋಗ್ಬೋದು. ಈ ನನ್ನ ಮಕ್ಕಳು ಮೈ ಮೇಲೆ ಬರ್ತಾರೆ. ಏನು ಗುರು, ಇಂಟೀರಿಯರ್ ಪ್ಲೇಸಿಗೆಲ್ಲ BMTC ಬರುತ್ತಲ್ಲ. ಆ್ಯಕ್ಚುಲಿ ಒಂದು ಮಿಸ್ ಆಯಿತು ನಮಗೆ, ಅಲ್ಲಿ ರೀರೂಟ್ ಆಯ್ತಲ್ಲ, ನಾವು ಅಲ್ಲಿ ರೀರೂಟ್ ಮಾಡಬಾರ್ದಿತ್ತು. ಇದು ಶಾರ್ಟರ್ ಆಗಿದೆ ಅಂತ ಹೇಳಿ ರೀರೂಟ್ ಆಯಿತು. ಸೊ ಹಾಗಾಗಿ ಈ ಕಡೆ ಬಂದ್ವಿ. ಓಕೆ, ಇಲ್ಲೂ ರೋಡ್ ಚೆನ್ನಾಗಿದೆ, ಏನು ಇದೆ ಅಂತ ಅಲ್ಲ, ಬಟ್ ಸಿಂಗಲ್ ರೋಡು, ಒಬ್ರೊಬ್ಬರೇ ಹೋಗೋದು ಕಷ್ಟ. ಆ್ಯಂಡ್ ನೀವು ಇದರಿಂದ ಬಂದರೆ ಬ್ಯಾಂಗ್ಳೂರಿಂದ ಬರೋರಿಗೆ 2 ರೂಟ್ಸ್ ಇದೆ. ಒಂದು ಇದರ ರೋಡು ಇಲ್ಲಿ, ಅಂದರೆ ಬ್ಯಾಂಗ್ಳೂರಿಂದ ಬರೋರಿಗೆ 2 ರೋಡ್ಸ್ ಇದ್ದಾವೆ. ಒಂದು ಬಂದುಬಿಟ್ಟು ನೀವು ಬಿಡದಿಯಿಂದ ಬರ್ಬೋದು, ಬಿಡದಿ ಅಥವಾ ಕುಂಬಳಗೂಡಿಂದ ಬರ್ಬೋದು. ಇನ್ನೊಂದು ಬಂದುಬಿಟ್ಟು ಇದರಿಂದ ಕನಕಪುರ ರೋಡಿಂದ ಬರ್ಬೋದು. ಇವೆರಡರಲ್ಲಿ 2 ರೂಟ್ ಕಡೆಯಿಂದನೂ ಬರ್ಬೋದು. ಅಂದರೆ ಐ ಥಿಂಕ್ ಕನಕಪುರ ಸೈಡಿಂದ ಬರೋ ರೋಡ್ ಚೆನ್ನಾಗಿದೆ. ಬಿಡದಿಯಿಂದ ಬರೋದು ನಾನು ನೋಡಿಲ್ಲ ಆ್ಯಕ್ಚುಲಿ. ನಿಮ್ಗೆ ಬಿಡದಿ ತನಕ ಬರ್ಬೋದು ಆರಾಮಾಗಿ, ಬಿಡದಿಯಿಂದನೂ ಚೆನ್ನಾಗಿರುತ್ತೆ ಆಲ್ಮೋಸ್ಟು. ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಹಿಲ್ಸ್ಗೆ ನಾವು ಹೋಗಬೇಕಾಗಿರೋದು. ಓ, ಈವನ್ ಸ್ಟೆಪ್ಸ್ ಕೂಡ ಇದೆ ಅನ್ಸುತ್ತೆ. ಹೌದು, ಇಲ್ಲಿಂದ ಸ್ಟೆಪ್ಸ್ ಇದೆ, ಇಲ್ಲಿಂದ ಹೋಗ್ಬೋದು. ಆ್ಯಂಡ್ ಬೈ ರೋಡ್ ಇದೆ, ರೋಡಲ್ಲಿ ಕೂಡ ಹೋಗ್ಬೋದು. ಗಾಡಿಗಳಿರೋದು ನೋಡ್ರೆ ಜನ ಇದ್ದಾರೆ ಅನ್ಸತ್ತೆ. ಏನು ಗುರು, ರೋಡೇ ಕಾಣ ಒಂದ್ಸಲ. ಏನ್ ಶೆಟ್ರೆ, ಹಾರ್ಲಿ ಜೊತೆ ಕಂಬೈನ್ ಆಗಿರೋದು ಇದು ಕಣ. ಈಗ ನಾಡ್ದು ಲಾಂಚ್ ಆಯ್ತಲ್ಲ ಮೊನ್ನೆ, ಮಾರ್ವಿಕ್ 440. ಸೇಮ್ ಏನೋ ಇದು ಈ ರೀತಿ ವೆಯ್ಟ್ ಇದೆ, ಏನು ವೆಯ್ಟ್ ಇಲ್ಲ ಅದು. ವೆಯ್ಟ್ ಅಷ್ಟು ಜಾಸ್ತಿ ಅದು. ಕೀ ಕೊಡಿಲೆ, ವೈಬ್ರೇಷನ್ ಇರುತ್ತೆ ಅಷ್ಟೇ. ವೈಬ್ರೇಷನ್. ನಾ ಈಗೇನು ನಿಂಗೆ ಇದನ್ನು ತೋರಿಸಿದ್ದ, ಆಗಲ್ಲ, ಬೀಳ್ತದ. ನೋಡ್ರಿ ಅದಕ್ಕೆ ನೋಡಿ ಅದೇನದ ನಾನು ಅಡಿಷ್ನಲ್ ಹಾಕ್ತೀನಲ್ಲ ಅದ್ರ ಬದಲು ಅದು. ಈಗ ಸ್ಟಾರ್ಟ್ ಮಾಡು. ಸ್ಟ್ಯಾಂಡ್ ಹಾಕಿದ್ಯಾ? ಸ್ಟ್ಯಾಂಡ್ ಸೆನ್ಸರ್
ಹಾಂ ನೋಡಿದೆ ಮತ್ತೆ ಬೇಡ ಅಂತ. करू